ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರಃ ವಿಸ್ತರೇಣಾರ್ಥಸಂಬಂಧಂ ಶ್ರೋತುಮಿಚ್ಛಾಮಿ ಪಾರ್ಥಿವ ಮಿತ್ರದ್ರೋಹೀ ಕೃತಜ್ಞಶ್ಚ ಯ ಪ್ರೋಕ್ತಸ್ತಂಚ ಮೇ ವದ. ಹಿಂದಿನ ಅಧ್ಯಾಯದಲ್ಲಿ ಸ್ವಲ್ಪ ದಿವಸ ಕಳೆದಿತ್ತು. ಏಕೆಂದರೆ ಈ ಕಥೆ ಶುರು ಆಗಿ ನಿಂತರೆ ಅದು ಅರ್ಥ ಆಗೋದಿಲ್ಲ. ಅದರಿಂದಾಗಿ ಮತ್ತೆ ಬೇರೆ ಬೇರೆ ಸಮಾರಂಭಗಳಿದ್ದರಿಂದ ಅದನ್ನು ಪೋಸ್ಟ್ಪೋನ್ ಮಾಡಬೇಕಾಯಿತು. ಇವತ್ತು ಕಥೆ ಶುರು ಆದರೆ ಸುಮಾರು 2-3 ದಿವಸದಲ್ಲಿ ಈ ಕಥೆ ಮುಗಿಯುತ್ತೆ. ಶಾಂತಿ ಪರ್ವದ 148ನೆಯ ಅಧ್ಯಾಯದಲ್ಲಿ ನಾವೀಗ ಇದ್ದೇವೆ. ಯುಧಿಷ್ಠಿರ ಹೇಳುತ್ತಾನೆ, ವಿಸ್ತರೇಣ ಅರ್ಥ ಸಂಬಂಧಂ. ಇನ್ನು ಎಂತೆಂತಹ ಜನರಿರ್ತಾರೆ ಅಂತ ನಾನು ತಿಳ್ಕೊಳ್ಬೇಕಿದೆ. ಎಲ್ಲಿಯಾದರೂ ಮಿತ್ರದ್ರೋಹಕ್ಕೆ ಒಂದು ಒಳ್ಳೆಯ ಉದಾಹರಣೆ ಇದ್ರೆ, ಎಲ್ಲಿಯಾದರೂ ಅನ್ಗ್ರೇಟ್ಫುಲ್ ಅಟ್ಮೋಸ್ಟ್ ಅಂತ ಯಾವುದಾದ್ರೂ ಇದ್ರೆ, ತೀರಾ ಕೃತಜ್ಞ ಅಂತ ಹೇಳಿ ಎಲ್ಲಿಯಾದರೂ ಇದ್ರೆ ಅದು ನನಗೆ ಹೇಳು. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಹಂತತೆ ವರ್ತಯಿಷ್ಯೇಹಂ ಇತಿಹಾಸಂ ಪುರಾತನಂ ಉದೀಚ್ಯಾಂ ದಿಶಿ ಯದ್ವೃತ್ತಂ ಮ್ಲೇಚ್ಛೇಷು ಮನುಜಾಧಿಪ. ನಿನಗೊಂದು ಕಥೆ ಹೇಳ್ತೇನೆ ಅಂತ ಹೇಳ್ತಾನೆ. ಹಂತತೆ ವರ್ತಯಿಷ್ಯೇಹಂ ಇತಿಹಾಸಂ ಪುರಾತನಂ, ಅತ್ಯಂತ ಹಳೆಯ ಕಥೆ ಇದು. ಉದೀಚ್ಯಾಂ ದಿಶಿ ಯದ್ವೃತ್ತಂ, ಉತ್ತರ ದಿಕ್ಕಿನಲ್ಲಿ ನಡೆದ ಕಥೆ. ಮ್ಲೇಚ್ಛೇಷು ಮನುಜಾಧಿಪ. ಮ್ಲೇಚ್ಛರು ಅಂದರೆ ಮುಸಲ್ಮಾನರಲ್ಲ, ಮುಸಲ್ಮಾನರನ್ನ ತುರುಷ್ಕರು ಅಂತ ಕರೀತಾರೆ. ಮ್ಲೇಚ್ಛರು ಅಂದರೆ ಅಸ್ಪಷ್ಟವಾಗಿ ಮಾತನಾಡುವ ಜನಾಂಗ. ಮ್ಲೇಚ್ಛೇಷು, ಈ ಕಥೆ ನಡೆದದ್ದು ಮ್ಲೇಚ್ಛರಲ್ಲಿ. ಅದನ್ನು ನಾನು ನಿನಗೆ ಹೇಳ್ತೇನೆ. ಬ್ರಾಹ್ಮಣೋ ಮಧ್ಯದೇಶೀಯ ಕೃಷ್ಣಾಂಗೋ ಬ್ರಹ್ಮವರ್ಜಿತಃ ಗ್ರಾಮಂ ದಸ್ಯುಗಣಾಕೀರ್ಣಂ ಪ್ರಾವಿಶದ್ಧನ ತೃಷ್ಣಯ. ಅಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ, ಮಧ್ಯದೇಶದವನು. ಅವನು ಇಡೀ ಕೃಷ್ಣಾಂಗ, ಕಪ್ಪು ಬಣ್ಣದ ಮೈಯವನು. ಬ್ರಹ್ಮವರ್ಜಿತ, ವೇದದ ಅಧ್ಯಯನ ಅವನಿಗೆ ಇರಲಿಲ್ಲ. ಧನತೃಷ್ಣಯ, ಹಣವನ್ನು ಗಳಿಸಬೇಕು ಅನ್ನುವ ಬಯಕೆಯಿಂದ ದಸ್ಯುಗಣಾಕಿರಣಂ, ಕಳ್ಳರು ತುಂಬಿರುವ ಪ್ರದೇಶಕ್ಕೆ ಪ್ರವೇಶ ಮಾಡಿದ. ತತ್ರ ದಸ್ಯುರ್ಧನಯುತಃ ಸರ್ವವರ್ಣ ವಿಶೇಷವಿತ್ ಬ್ರಹ್ಮಣ್ಯ ಸತ್ಯಸಂಧಶ್ಚ ದಾನೇ ಚ ನಿರತೋ ಭವತ್. ಅಲ್ಲಿ ಒಬ್ಬ ಕಳ್ಳ ಇದ್ದ. ಆ ಕಳ್ಳ ಧರ್ಮಯುತ, ಅವನು ಅತ್ಯಂತ ನೈತಿಕವಾದ ಕಳ್ಳ. ಅಲ್ಲಿ ಒಂದು ಕಥೆ ಬಂದಿತ್ತಲ್ಲ, ಕಳ್ಳರ ಗೀತೆ, ಅಸ್ತೇನ ಗೀತೆ. ಆ ಕಳ್ಳನ ಹಾಗೆ ಇದ್ದವ. ತತ್ರ ದಸ್ಯು ಧನಯುತಃ, ಒಳ್ಳೆಯ ಹಣ ಇರುವ ಕಳ್ಳ. ಸರ್ವವರ್ಣ ವಿಶೇಷವಿತ್, ಅವನಿಗೆ ಬ್ರಾಹ್ಮಣ್ಯಾದಿ ವರ್ಣಗಳ ಪರಿಜ್ಞಾನ ಇತ್ತು ಆ ಕಳ್ಳನಿಗೆ. ಬ್ರಹ್ಮಣ್ಯ, ಬ್ರಾಹ್ಮಣರನ್ನು ಕಂಡ್ರೆ ಪ್ರೀತಿ ಅವನಿಗೆ. ಸತ್ಯಸಂಧಶ್ಚ, ಕೊಟ್ಟ ಮಾತಿಗೆ ತಪ್ತಾ ಇರಲಿಲ್ಲ. ಅಂತಹ ಒಬ್ಬ ಕಳ್ಳ. ಅವನು ದಾನೇಚ ನಿರತೋ ಭವತ್,
ದಾನದಲ್ಲಿ ರತನಾಗಿದ್ದ. ತಸ್ಯ ಕ್ಷಯಮುಪಾಗಮ್ಯ ತತೋ ಭಿಕ್ಷಾಮಯಾಚತ ಪ್ರತಿಶ್ರಯಂಚ ವಾಸಾರ್ಥಂ ಭಿಕ್ಷಾಂ ಚೈವಾಥ ವಾರ್ಷಿಕೀಂ. ಅವನೊಬ್ಬ ಇದ್ದ. ಆ ಕಳ್ಳನ ಹತ್ತಿರ ಈ ಬ್ರಾಹ್ಮಣ ಹೋದ. ಹೋಗಿ ನನಗೆ ಆಸರೆ ಬೇಕು ಅಂತ ಕೇಳಿದ, ಮನೆ ಬೇಕು, ಆಮೇಲೆ ಬದುಕಲಿಕ್ಕೆ ಒಂದು ವೃತ್ತಿ ಬೇಕು ಅಂತ ಆ ಕಳ್ಳನ ಹತ್ತಿರನೇ ಕೇಳಿದ್ದಾಯ್ತು. ತಸ್ಮೈ ಸ ಭಿಕ್ಷಾಮದದಾತ್ ವಸ್ತ್ರಂಚ ಸುದೃಢಂ ನವಂ ನಾರೀಂಚ ಯೌವನೋಪೇತಾಂ ಭರ್ತ್ರಾ ವಿರಹಿತಾಂ ತದಾ. ಬ್ರಾಹ್ಮಣ ಕೇಳಿದ ಅಂತ ಹೇಳಿ ಆ ಕಳ್ಳ ಇರಲಿಕ್ಕೆ ಒಂದು ಮನೆ ಕೊಟ್ಟ, ಒಳ್ಳೆಯ ಬಟ್ಟೆ ಕೊಟ್ಟ, ಒಬ್ಬ ಹೆಣ್ಣನ್ನು ಕೊಟ್ಟ, ಮದುವೆಯಾಗಿ ನೀನಿಲ್ಲೇ ಇರು ಅಂತ. ಮೊದಲೇ ಇವನು ಬ್ರಾಹ್ಮಣ, ವೇದವರ್ಜಿತನಾದ ಬ್ರಾಹ್ಮಣ. ಕಳ್ಳರ ಒಂದು ಗ್ರಾಮಕ್ಕೆ ಬಂದಿದ್ದಾನೆ. ಕಳ್ಳರ ಗ್ರಾಮಕ್ಕೆ ಬಂದವನು ಕಳ್ಳನ ಆಶ್ರಯವನ್ನು ಪಡೆದು ಅಲ್ಲೇ ಇದ್ದ. ಏತತ್ ಸಂಪ್ರಾಪ್ಯ ಹೃಷ್ಟಾತ್ಮ ಗೌತಮೋಥ ದ್ವಿಜಸ್ತಥಾ ತಸ್ಮಿನ್ ಗೃಹವರೇ ರಾಜನ್ ತಯಾ ರೇಮೇ ಸ ಗೌತಮಃ. ಏತತ್ ಸಂಪ್ರಾಪ್ಯ ಹೃಷ್ಟಾತ್ಮ, ಇದನ್ನ ಹೊಂದಿ ಬಹಳ ಖುಷಿಯಾಯಿತು. ಅವನು ಗೌತಮ ಗೋತ್ರದ ಬ್ರಾಹ್ಮಣ. ಆ ಬ್ರಾಹ್ಮಣನ ಹೆಸರೇನು ಹೇಳಲಿಲ್ಲ, ಒಬ್ಬ ಬ್ರಾಹ್ಮಣ ಅಂತಷ್ಟೆ. ಆ ಮನೆಯಲ್ಲೇ ಇದ್ದ. ಕುಟುಂಬಾರ್ಥೇ ತದಸ್ಯೋಶ್ಚ ಸಾಹಾಯ್ಯಮಕರೋದ್ವಿಜಃ ಸೋವಸದ್ವರ್ಷಮೇಕಂ ವೈ ಸಮೃದ್ಧೇ ಶಬರಾಲಯೇ. ಆಮೇಲೆ ಕುಟುಂಬಕ್ಕಾಗಿ ಕಳ್ಳರ ಜೊತೆಗಿದ್ದರಿಂದ ಕಳ್ಳನಿಗೆ ಅಸಿಸ್ಟೆಂಟ್ ಆಗಲಿಕ್ಕೆ ಶುರು ಮಾಡಿದ. ಕಳ್ಳರ ಜೊತೆಗೇ ಇದ್ದು ಕಳ್ಳರ ಅಸಿಸ್ಟೆಂಟ್ ಆಗಿ ದೊಡ್ಡ ಕಳ್ಳ ಆದ. ಬಾಣವೇಧೇ ಪರಂ ಯತ್ನಂ ಅಕರೋದ್ ಗೌತಮೋ ನೃಪ ವಕ್ರಾಂಗಹಾರ ಹಸ್ತಸ್ತು ಸರ್ವತೋ ಬಾಣಗೋಚರೇ. ಆಮೇಲೆ ಬೇಡರ ಬಾಗು ಬಳಕುಗಳು ಅವನ ದೇಹಕ್ಕೂ ಬಂತು. ಸಾಮಾನ್ಯವಾಗಿ ಬಹಳ ಕಾಲ, ದೀರ್ಘಕಾಲ ವ್ಯಾಯಾಮ ಮಾಡದವರ ಕೈ ಅಥವಾ ಮೈ ಅವರು ಹೇಳಿದ ಹಾಗೆ ಕೇಳೋದಿಲ್ಲ. ಆದರೆ ಆ ಕಳ್ಳರ ಜೊತೆ ಸೇರಿ ಅವನ ಮೈ ಕೈಗಳು ಯಾವ ರೀತಿ ಅಡ್ಜಸ್ಟ್ ಆಯಿತು ಅಂತಂದ್ರೆ ಸೇಮ್ ಆ ಬೇಡರು ಬಾಣ ಬಿಡೋ ಹಾಗೆ ಬಿಡ್ತಾ ಇದ್ದ ಅಂತೆ. ಬಹಳ ಜನರನ್ನು ಕೊಂದ, ಬಹಳ ಮೃಗಗಳನ್ನು ಕೊಂದ. ಹಿಂಸಾಪರೋ ಘೃಣಾಹೀನಃ ಸದಾ ಪ್ರಾಣಿವಧೇ ರತಃ ಗೌತಮ ಸನ್ನಿಕರ್ಷೇಣ ದಸ್ಯೂನಾಂ ಸಸಮೋಭವತ್. ಹಿಂಸಾಪರಃ, ಕಳ್ಳರ ಜೊತೆಗಿದ್ದು ಬೇಡರ ಜೊತೆಗಿದ್ದು ನಿರಂತರ ಹಿಂಸೆಯಲ್ಲಿ ತೊಡಗಿದ. ಪ್ರಾಣಿವಧದಲ್ಲಿ ಬಹಳ ರಥ, ಪ್ರಾಣಿಗಳನ್ನು ಕೊಲ್ಲೋದು ಅಂದರೆ ಅವನಿಗೆ ಬಹಳ ಇಷ್ಟ. ಅವರ ಜೊತೆಗಿದ್ದು ಇದ್ದು ಅಂತೆಯೇ ಆಗಿ ಹೋದ. ತತ್ರೈವ ವಸತಸ್ತಸ್ಯ ದಸ್ಯುಗ್ರಾಮೇ ಸುಖಂ ತದಾ ಅಗಚ್ಚನ್ ಬಹವೋ ಮಾಸಾಹ ನಿಘ್ನತ ಪಕ್ಷಿಣೋ ಬಹೂನ್. ಹಕ್ಕಿಗಳನ್ನು ಕೊಲ್ಲುತ್ತಾ 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 ಪ್ರತಿದಿವಸವೂ ಹಕ್ಕಿಗಳನ್ನು ಕೊಂದ. ಹಾಗೆ ತಿಂಗಳುಗಳು ಉರುಳಿ, ದಿನಗಳು ಉರುಳಿ ತಿಂಗಳಾಗಿ, ತಿಂಗಳು ಉರುಳಿ ವರ್ಷಗಳಾಗಿ ಹೋಯಿತು. ಈ ಬ್ರಾಹ್ಮಣ ಕಳ್ಳನಾಗಿ ಹೋದ. ಸಕದಾಚಿತ್ ತತಃ ಕದಾಚಿದಪರೋ ದ್ವಿಜಸ್ತಂ ದೇಶಮಾಗಮತ್ ಜಟಾಚೀರಾಜಿನಧರಃ ಸ್ವಾಧ್ಯಾಯ ನಿರತ ಶುಚಿ. ಇನ್ನೊಬ್ಬ ಬ್ರಾಹ್ಮಣ ದಾರಿ ತಪ್ಪಿ ಆ ಬೇಡರ ಹಾಡಿಗೆ ಬಂದ. ಅವನು ಸ್ವಾಧ್ಯಾಯ ನಿರತಃ, ವೇದಾಧ್ಯಯನದಲ್ಲಿ ತೊಡಗಿದ್ದ. ವಿನೀತಃ ವೇದಶಾಸ್ತ್ರೇಷು, ಒಳ್ಳೆಯ ವೇದಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದ. ವೇದಾಂತಾನಾಂಚ ಪಾರಗಃ, ವೇದಾಂತವನ್ನೂ ತಿಳಿದಿದ್ದ. ತಮ್ದಸ್ಯುಗ್ರಾಮ ಮಗಮತ್ ಯತ್ರಾಸೌ ಗೌತಮೋ ಭವತ್. ಹೀಗೆ ಅವನೇನು ಮಾಡಿದ, ಗೌತಮ ಇದ್ದಲ್ಲಿಗೆ ಬಂದ. ಹಾಗೆ ಬಂದವನು
ಸತು ದಸ್ಯು ಗೃಹಾನ್ವೇಷಿ ಶೂದ್ರಾನ್ನ ಪರಿವರ್ಜನ ಗ್ರಾಮೇ ದಸ್ಯು ಸಮಾಕೀರ್ಣೆ ವ್ಯಚರತ್ ಸರ್ವತೋ ಜನ ಸರ್ವತೋ ದ್ವಿಜ. ಅವನೇನು ಮಾಡಿದ, ಇಲ್ಲಿ ಎಲ್ಲ ಬೇಡರ ಹಾಡಿ ಕಳ್ಳರ ಊರು, ಹಾಗಿಲ್ಲದೇ ಇರೋರ ಹತ್ರ ಏನಾದರೂ ಊಟ ಮಾಡಿಕೊಳ್ಳಬಹುದು, ಅನ್ನ ಮಾಡಬಹುದು ಅಂತ ಹೇಳಿ ತಿರುಗಿದ. ತತಸ್ಸ ಗೌತಮ ಗೃಹಂ ಪ್ರವಿವೇಶ ದ್ವಿಜೋತ್ತಮ ಗೌತಮಶ್ಚಾಪಿ ಸಂಪ್ರಾಪ್ತಂ ತಾವನ್ಯೋನ್ಯಂ ಸಮಾಗತೌ. ಅವನೇನು ಮಾಡಿದ, ಆಕಸ್ಮಿಕವಾಗಿ ಈ ಹಾಳಾಗಿದ್ದಾನಲ್ಲ ಆ ಹಾಳಾದ ಬ್ರಾಹ್ಮಣನ ಬಳಿಗೆ ಬಂದ. ವಕ್ರಾಂಗ ಹಾರಹಸ್ತಂ ತಂ, ಬೇಡರಂತೆ ಬಾಗಿದ ಕಾಲಿನವ. ಈ ಮರಗಳ ಮೇಲೇನೆ ಓಡಾಡ್ತಾ ಇದ್ದವರ ಕಾಲು ಒಂದು ಸ್ವಲ್ಪ ಬಾಗಿರುತ್ತೆ, ಅದರಂತೆ ಆಗಿದೆ, ಬೇಡರ ಮೈಯಂತೆ ಮೈ ಆಗಿದೆ. ಧನುಷ್ಪಾಣಿಮವಸ್ಥಿತಂ, ಬಿಲ್ಲು ಬಾಣಗಳನ್ನು ಹಿಡ್ಕೊಂಡಿದ್ದಾನೆ. ರುಧಿರೇಣ ಅವಸಿಕ್ತಾಂಗಂ, ಮೈ ತುಂಬ ನೆತ್ತರು ಆಗಿದೆ. ಹೀಗೆ ಬಂದ. ತಂ ದೃಷ್ಟ್ವಾ ಪುರುಷಾದಾಭಂ ಅಪಧ್ವಸ್ತಂ ಕ್ಷಯಾಗತಂ ಅಭಿಜ್ಞಾಯ ದ್ವಿಜೋ ವ್ರೀಳಾಂ ಅಗಮದ್ವಾಕ್ಯಮಾಹ ಚ. ಅವನು ನೋಡಿದರೆ ಒಳ್ಳೆ ಕ್ಯಾನಿಬಾಲ್ ತರಹ ಆಗಿದ್ದಾನೆ. ಹಿ ವಾಸ್ ಜಸ್ಟ್ ಲೈಕ್ ಕ್ಯಾನಿಬಾಲ್ ಆ ಟೈಮಿನಲ್ಲಿ. ಆ ತರಹ ಆಗಿದ್ದಾನೆ. ಇವನು ನೋಡಿದ, ಗುರುತು ಸಿಕ್ಕಿದ್ರು. ಅವರಿಬ್ಬರು ಬಾಲ್ಯದಲ್ಲಿ ಒಟ್ಟಿಗೆ ಬೆಳೆದಿದ್ದವರು. ಒಬ್ಬ ಹೀಗಾಗಿದ್ದಾನೆ, ಇನ್ನೊಬ್ಬ ಬೇಡರ ಹಾಡಿಯಲ್ಲಿ ಇದ್ದು ಪ್ರಾಣಿಗಳನ್ನು ಕೊಂದು ತಿಂದು ಅವರ ಜೊತೆಗೇ ಇದ್ದು ಅವರಂತೆಯೇ ಆಗಿ ಹೋಗಿದ್ದಾನೆ. ಇವನು ದಾರಿ ತಪ್ಪಿದ್ದಾನೆ, ಇವನು ದಾರಿ ತಪ್ಪಿದ ಮಗ, ಅವನು ತಪ್ಪದ ಮಗ, ಅಷ್ಟೇ ವ್ಯತ್ಯಾಸ. ಹಾಗೆ ಇಬ್ರು ಬಂದರು. ಬಂದವರು ಭೇಟಿಯಾದರೂ ಸರಿಯಾಗಿರುವ ಬ್ರಾಹ್ಮಣ ಈ ಗೌತಮನನ್ನ ಬೈದ. ಕಿಮಿದಂ ಕುರುಷೇ ಮೂಢ ವಿಪ್ರಸ್ತುಂ ಹಿ ಕುಲೋದ್ಭವ ಮಧ್ಯದೇಶ ಪರಿಜ್ಞಾತೋ ದಸ್ಯುಭಾವಂ ಗತ ಕಥಂ. ಎಲ್ಲ ಈ ಪೆದ್ದ ಏನ್ ಮಾಡ್ತಾ ಇದ್ದೀ? ಎಂತಹ ಒಳ್ಳೆಯ ಜನ್ಮ, ಒಳ್ಳೆಯ ಜನ್ಮದಲ್ಲಿ ಇರುವ ಒಳ್ಳೆಯದನ್ನು ತೊರೆದು ಏನೋ ಕೆಟ್ಟದ್ದನ್ನು ಆಶ್ರಯಿಸಿಕೊಂಡಿದ್ದಿ. ಮಧ್ಯದೇಶ ಪರಿಜ್ಞಾತ, ನೀನು ಚೆನ್ನಾಗಿ ಗೊತ್ತು ಯಾರವನು ಯಾವ ಕುಲದವನು ಅಂತ. ಈಗ ಬೇಡರ ಹಾಡಿಗೆ ಬಂದಿದ್ದಿ. ಪೂರ್ವಾನ್ ಸ್ಮರದ್ವಿಜಾಗ್ರಾನ್ಸ್ತಾನ್ ಪ್ರಖ್ಯಾತಾನ್ ವೇದ ಪಾರಗಾನ್ ಯೇಷಾಂ ವಂಶೇ ಅಭಿಜಾತಸ್ತ್ವಂ ಈದೃಶ ಕುಲಪಾಂಸನಃ. ಹಿಂದಿನವರನ್ನು ನೆನಪಿಸಿಕೋ, ನಿನ್ನ ವಂಶದಲ್ಲಿ ಎಂತೆಂಥವರು ಬಂದು ಹೋಗಿದ್ದಾರೆ. ಈಗ ನೀನು ನೋಡಿದರೆ ಈ ತರಹ ನೀನು ಹುಟ್ಟಿದ್ದಿ. ಅವಬುದ್ಧ್ಯಾತ್ಮನಾತ್ಮಾನಂ ಸತ್ವಂ ಶೀಲಂ ದಮಂ ಶಮಂ ಅನುಕ್ರೋಶಂಚ ಸಂಸ್ಮೃತ್ಯ ತ್ಯಜವಾಸಮಿಮಂ ದ್ವಿಜ. ಈಗಾದರೂ ತಿಳ್ಕೋ, ಈ ಶರೀರ ಬಂದಿರೋದು ಕೇವಲ ಭೋಗಿಸ್ಲಿಕ್ಕೆ ಅಲ್ಲ, ದೇವರನ್ನ ತಿಳಿದುಕೊಳ್ಳಬೇಕಲ್ವಾ. ದೇವರನ್ನ ತಿಳಿದುಕೊಳ್ಳಲಿಕ್ಕಾಗಿ ಪ್ರಕೃತಿ ಕೊಟ್ಟ ಅವಕಾಶವನ್ನ ಕೈಯಾರೆ ಹಾಳು ಮಾಡಿಕೊಂಡು ಇಲ್ಲೆಲ್ಲೋ ಬಂದು ಕಳ್ಳರ ಜೊತೆಗಿದ್ದು ಹಾಳು ಮಾಡ್ಕೊಳ್ತಾ ಇದ್ದಿ ಜೀವನವನ್ನ. ಆಚಪ ಅಂತಂದ. ಆಗ ಅವನು ಯೋಚನೆ ಮಾಡಿ ಹೇಳಿದ, ಅಧನೋಸ್ಮಿ ದ್ವಿಜ ಶ್ರೇಷ್ಠ ನಚ ವೇದವಿದಪ್ಯಹಂ ವೃತ್ಯರ್ಥಮಿಹ ಸಂಪ್ರಾಪ್ತಂ ವಿದ್ಧಿ ಮಾಂ ದ್ವಿಜ ಸತ್ತಮ. ಅಧನೋಸ್ಮಿ, ನನ್ನ ಹತ್ತಿರ ಒಂದು ಚೂರು ಹಣ ಇಲ್ಲ. ನಚ ವೇದವಿದಪ್ಯಹಂ, ವೇದವನ್ನು ತಿಳ್ಕೊಳ್ಳೋಣ ಅಂದರೆ ವೇದ ಗೊತ್ತಿಲ್ಲ ನನಗೆ. ಹೀಗಾಗಿ ವೃತ್ಯರ್ಥಂ, ಬದುಕಬೇಕಾದ್ರೆ ಈ ತರಹ ಏನೋ ಒಂದು ಮಾಡಬೇಕು. ಇಲ್ಲಿ ಬಂದೆ, ಈ ಕಳ್ಳರು ನನಗೆ ಆಶ್ರಯ ಕೊಟ್ಟರು, ಈ ಆಶ್ರಯದಿಂದ ಮದುವೆ ಮಾಡಿಕೊಂಡು ಈಗ ಇಲ್ಲಿದ್ದೇನೆ. ತ್ವದ್ದರ್ಶನಾತ್ ವಿಪ್ರರ್ಷೆ ಕೃತಾರ್ಥಶ್ಚಾಸ್ಮಿ ಅಹಂ ದ್ವಿಜ ಅಧ್ವಾನಂ ಸಹಯಾಸ್ಯಾವಹ ಶ್ವೋ ವಸೇಶ್ಚಾದ್ಯ ಶರ್ವರೀಂ. ನಿನ್ನನ್ನು ನೋಡಿದ ಮೇಲೆ ನನಗೀಗ ಪಶ್ಚಾತ್ತಾಪ ಆಗ್ತಾ ಇದೆ.
ಹೀಗಿರಬಾರ್ದಿತ್ತು ನಾನು. ಆದರೆ ಏನು ಮಾಡೋದು, ವಿಧಿ ವಿಪರೀತ. ನಾನಿದನ್ನು ಬಿಡಬೇಕು ಅಂತ ಇದ್ದೇನೆ. ಒಂದು ಕೆಲಸ ಮಾಡು, ಈ ರಾತ್ರಿ ನೀನಿರು, ರಾತ್ರಿ ಇದ್ದವ ನಾಳೆ ಬೆಳಗ್ಗೆ ನೀನು ಹೊರಡು, ನಾನು ಹೊರಡುತ್ತೀನಿ ನಿನ್ನ ಜೊತೆಗೆ ಎಂದ. ತಸ್ಯಾಂ ರಜನ್ಯಾಂ ವಿಷ್ಟಾಯಾಂ ಗತೆ ತಸ್ಮಿನ್ ದ್ವಿಜರಚಭೆ ನಿಷ್ಕ್ರಮ್ಯ ಗೌತಮೋ ಗಚ್ಚತ್ ಧನಾರ್ಥಿ ವಿಚಚಾರ. ಆ ರಾತ್ರಿ ಕಳೆಯಿತು. ಬೆಳಗ್ಗೆ ಗೌತಮ ಹೊರಟ, ಬ್ರಾಹ್ಮಣನ ಜೊತೆಗೆ ಹೊರಟ. ಸಮುದ್ರಗಾಂಸ ವಣಿಜ ತಥೋ ಪಶ್ಚದ್ವಿಜಪತಿ ಸತೇನ ಸಹಸಾರ್ಥೇನ ಪ್ರಯಯೌ ಸಾಗರಂ ಪ್ರತಿ. ಆಮೇಲೆ ಎಲ್ಲಿಗೆ ಹೋಗಬೇಕು ಗೊತ್ತಾಗಲಿಲ್ಲ. ಅಲ್ಲಿ ಒಂದು ಕ್ಯಾರವಾನ್, ಸಾರ್ಥ ಅಂತ ಕರೀತಾ ಇದ್ರು, ವ್ಯಾಪಾರಿಗಳ ಸಮೂಹ. ಅವರು ಕಡಲಿನಲ್ಲಿ ಇಳಿದು ಕಡಲ ಅಂದರೆ ಸಮುದ್ರದ ವ್ಯಾಪಾರವನ್ನೆಲ್ಲ ಮಾಡ್ತಾ ಇದ್ರು. ಅವ್ರ ಜೊತೆಗೆ ಹೋಗಿ ಸೇರಿಕೊಂಡ. ಸತು ಸಾರ್ಥೋ ಮಹಾರಾಜ ಕಸ್ಮಿನ್ಶ್ಚಿತ್ ಗಿರಿಗಹ್ವರೆ ಮತ್ತೇನ ದ್ವಿರದೇನಾಥ ನಿಹತ ಪ್ರಾಯಶೋ ಭವತ್. ಆ ಕ್ಯಾರವಾನ್ನು ಕಡಲಿನಿಂದ ಇಳಿದು ಮತ್ತೆ ಬೇರೆ ಕಡೆ ಎಲ್ಲ ವ್ಯಾಪಾರಗಳನ್ನು ಮಾಡಲಿಕ್ಕೆ ಅಂತ ಹೋಗ್ತಾ ಇತ್ತು. ಅವಾಗ ಅದೊಂದು ಪುಟ್ಟ ಹಳ್ಳಿ ಇದ್ದಾಗಿರ್ತಾ ಇತ್ತು. ಅಲ್ಲಿ ಎಲ್ಲರೂ ಇರ್ತಾ ಇದ್ರು. ಆ ಸಾರ್ಥ ಅಂತ ಕರೀತಾರೆ. ವ್ಯಾಪಾರಿಗಳು, ಆಮೇಲೆ ಅವರಿಗೆ ಮನೋರಂಜನೆ ನೀಡುವ ನಟರು. ಟೂರಿಂಗ್ ಟಾಕೀಸ್ ನಿಜವಾಗಿಯೂ ಅಲ್ಲಿ ಶುರು ಆಗಿದ್ದದು. ಟೂರಿಂಗ್ ಟಾಕೀಸು ಅಲ್ಲಿ ಶುರು ಆಗಿದ್ದು. ಅಲ್ಲಿ ಅವರೆಲ್ಲ ಜೊತೆಗೆ ಇರ್ತಾ ಇದ್ರು, ಅವ್ರ ಜೊತೆಗೆ ಹೋಗ್ತಾ ಇದ್ರು. ಆಮೇಲೆ ಪುರಾಣವನ್ನು ಹೇಳಲಿಕ್ಕೆ ಒಬ್ಬ ಬ್ರಾಹ್ಮಣನನ್ನು ಇಟ್ಕೊಂಡಿರೋರು. ಅಂದರೆ ಒಂದು ಇಡೀ ಗ್ರಾಮ ಸಂಚಾರ ಮಾಡಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇತ್ತು. ಹಾಗೆ ಹೋಗ್ತಾ ಇದ್ದಾಗ ಒಂದು ಬೇರೆ ಬೇರೆ ಕಡೆ ಹೋಗ್ತಾ ಇದ್ರು. ಅನೇಕ ಅವ್ರಿಗೆ ರಕ್ಷಣೆ ಕೊಡಬೇಕಲ್ಲ ಕಳ್ಳರಿಂದ, ಅದಕ್ಕೆ ಯೋಧರು ಇರ್ತಾ ಇದ್ರು. ಆಮೇಲೆ ಬೇರೆ ಬೇರೆ ತರಹದವರು ಇರ್ತಾ ಇದ್ರು, ವೈದ್ಯರು ಇರ್ತಾ ಇದ್ರು. ಎಲ್ಲರೂ ಒಂದು ದೊಡ್ಡ ಒಂದು ಹಳ್ಳಿ, ಮೂವಿಂಗ್ ವಿಲೇಜ್ ಅದು. ಒಂದು ಆ ಹಳ್ಳಿಯ ನಡುವೆ ಇವನು ಸೇರಿಕೊಂಡ, ಅಂದರೆ ಸಾರ್ಥದ ಜೊತೆಗೆ. ಎಲ್ಲಿಯೋ ಒಂದು ಕಡೆ ಹೋದಾಗ ಒಂದು ಮದಿಸಿದ ಆನೆ ಬಂದು ಎಲ್ಲರನ್ನ ತುಳಿದು ಸಾಯಿಸಿಬಿಡ್ತು. ಹೆಚ್ಚಿನ ಜನ ಸತ್ತೋದು. ಇವನು ಉಳ್ಕೊಂಡವರಲ್ಲಿ ಇವನೊಬ್ಬ. ಸಕಥಂಚಿತ್ ತಥಾ ತಸ್ಮಾತ್ ತಥೋ ಮುಕ್ತೋ ದ್ವಿಜಸ್ತದಾ ಕಾಂದಿಗ್ಭೂತೋ ಜೀವಿತಾರ್ಥಿ ಪ್ರದುದ್ರಾವೋತ್ತರಾಂ ದಿಶಂ. ಆಮೇಲೆ ಅಲ್ಲಿಂದ ಇವನು ಎಲ್ಲಿಯೋ ಓಡಿ ಹೋದ. ಎಲ್ಲಿಗೆ ಹೋಗಬೇಕು ಗೊತ್ತಾಗಲಿಲ್ಲ. ಎಷ್ಟೋ ದಿವಸ ಊಟ ಇಲ್ಲ, ಹಣ ಸಿಗತ್ತೆ, ಇಲ್ಲಿ ಏನಾದರೂ ಕೆಲಸ ಮಾಡೋಣ ಅಂತ ಬಂದರೆ ಕೆಲಸ ಇಲ್ಲ. ಹಾಗಾಗಿ ಹೋಯಿತು. ತತಸ್ತು ಸಪರಿಭ್ರಷ್ಟ ಸಾರ್ಥಾತ್ ತಸ್ಮಾತ್ ತಥಾರ್ಥತಃ ಏಕಾಕಿ ವ್ಯಭ್ರಮತ್ತತ್ರ ವನೇಕಾ ಪುರುಷೋ ಯಥಾ. ಕಡೆಗೆ ಕಳ್ಳರ ಹಳ್ಳಿಯನ್ನು ಬಿಟ್ಟಿದ್ದಾನೆ. ಅವನು ಕಾಲ್ಗುಣವೋ ಏನೋ, ವ್ಯಾಪಾರಿಗಳು ನಾಶ ಆಗಿದ್ದಾರೆ. ಮತ್ತು ಎಲ್ಲಿಗೆ ಹೋಗಬೇಕು? ಹಣ ಇಲ್ಲ, ಊಟ ಇಲ್ಲ. ಕಾಡಿನಲ್ಲಿ ಯಥಾ ಪ್ರಕಾರ ಹಳೆಯ ವೃತ್ತಿಗೆ ಮರಳಿದ. ಸಿಕ್ಕಿದ್ದ ಪಕ್ಷಿ ಹೊಡೆಯೋದು, ತಿನ್ನೋದು, ಆ ಪರಿಸ್ಥಿತಿಗೆ ಬಂದ್ಬಿಟ್ಟ. ಸಪಂಥಾನಂ ತಮಾತಾದ್ಯ ಸಮುದ್ರಾಭಿಮುಖಸ್ತದಾ ಆಸಸಾದವನಂ ರಮ್ಯಂ ಮಹತ್ ಪುಷ್ಪಿತ ಪಾದಪಂ. ಹೀಗೆ ಕಾಲು ತೋರಿದಲ್ಲಿ ಸಾಗಿ ಒಂದು ಊರಿಗೆ ಬಂದ. ಆ ಊರಿನ ಮೊದಲು ಔಟ್ಸ್ಕರ್ಟ್ಸ್ ಅಂತಾರಲ್ಲ, ಅಲ್ಲಿ ಒಂದು ಒಳ್ಳೆಯ ಕಾಡು ಇತ್ತು. ಎಲ್ಲ ತರಹದ ಹೂ ಮರಗಳು ಮೊದಲಾದವುಗಳಿದ್ದುವು. ಒಳ್ಳೆಯ ಪರಿಮಳ ಇತ್ತು. ಹಕ್ಕಿಗಳಿದ್ದುವು. ಮನುಷ್ಯ ವದನಾಶ್ಚಾನ್ಯೇ ಭಾರುಂಡ ಇತಿ ವಿಶ್ರುತಾ. ಮನುಷ್ಯರಂತೆ ಮೋರೆ ಇರುವ ಭಾರುಂಡ ಪಕ್ಷಿಗಳು ಅಂತ ಕರಿತಾ ಇದ್ರು. ಈಗ ಅದು ಇಲ್ಲ. ಸ್ವಲ್ಪ ಆ ತರಹದ ಕಂಡಿದ್ದೇನೆ ಅಂತ ಪಕ್ಷಿ ತಜ್ಞರು ಬರೀತಾರೆ. ಪಕ್ಷಿ ತಜ್ಞರಲ್ಲಿ ಭಾರತದಲ್ಲಿ ಮುಖ್ಯರಾದವರು ಸಲೀಂ ಅಂತ ಒಬ್ರು. ಅವರು ಒಂದು ಸ್ವಲ್ಪ ಹೇಳ್ತಾರೆ, ಆ ತರಹದ್ದೊಂದು ನೋಡಿದ್ದೇನೆ ಅಂತ. ಭಾರುಂಡ ಅಂತ. ಈಗ ಅದು ಪ್ರಾಯ ಇರಲಿಕ್ಕಿಲ್ಲ. ಮನುಷ್ಯರ ಮೋರೆಯ ತರಹದ ಹಕ್ಕಿಗಳು. ಆ ಹಕ್ಕಿಗಳನ್ನೆಲ್ಲ ನೋಡಿದನಂತೆ. ಎಲ್ಲ ಸಮುದ್ರದ
ಹತ್ತಿರ ದ್ವೀಪದಲ್ಲಿ ಏನೇನು ಹಕ್ಕಿಗಳಿರಬೇಕೋ ಎಲ್ಲ ಹಕ್ಕಿಗಳಿದ್ವಂತೆ. ತಥೋ ಪಶ್ಯತ್ ಸುರಮ್ಯೇತು ಸುವರ್ಣ ಸಿಕತಾಚಿತೆ ದೇಶಭಾಗೆ ಸಮೇ ಚಿತ್ರೆ ಸ್ವರ್ಗೋದ್ದೇಶ ಸಮಪ್ರಭೇ. ತತಃ ಅಪಶ್ಯತ್ ಸುರಮ್ಯೆ, ಒಂದು ಒಳ್ಳೆಯ ಮನೋಹರವಾದ ಜಾಗವನ್ನು ನೋಡಿದ. ಶ್ರಿಯಾಯುಕ್ತಂ ಮಹಾವೃಕ್ಷಂ ನೆಗ್ರೋದಂ ಪರಿಮಂಡಲಂ, ಅಲ್ಲೊಂದು ದೊಡ್ಡ ಮರ ಅನೇಕ ಶಾಖೆ ಉಪಶಾಖೆಗಳಿಂದ ಕೂಡಿತ್ತು. ಅಲ್ಲಿ ಬೇರು ಮೊದಲಾದವುಗಳು ಕೂಡ ಪರಿಮಳ ಬೀರ್ತಾ ಇದ್ದುವು. ಅದನ್ನು ನೋಡಿ ಸಂತೋಷಪಟ್ಟ, ಕೆಳಗಡೆ ಕೂತ್ಕೊಂಡ. ತತ್ರಾಸೀನಸ್ಯ ವೃಕ್ಕೌರವ್ಯ ಗೌತಮಸ್ಯ ನರಾಧಿಪ ಪುಷ್ಪಾಣಿ ಸಮುಪಸ್ಪೃಶ್ಯ ಪ್ರವವೌ ಅನಿಲ ಶುಚಿ. ಆ ಬೆಟ್ಟದ ಅಡಿಯಲ್ಲಿ ಕುಳಿತಾಗ ಒಳ್ಳೆಯ ಗಾಳಿ ಬೀಸಿತು, ಖುಷಿ ಆಯಿತು. ಹ್ಲಾದಯನಸ್ತತ್ರ ಗಾತ್ರಾಣಿ ಗೌತಮಸ್ಯ ತದಾ ನೃಪ ಸತುಸ್ಪೃಷ್ಟ ಪರಿಶ್ರಾಂತೋ ವಿಪ್ರ ಪುಣ್ಯೇನ ವಾಯುನಾ. ಹಾಗೇ ಮಲ್ಕೊಂಡಿದ್ದಾನೆ. ಅಲ್ಲಿ ಒಂದು ಒಳ್ಳೆಯ ಹಕ್ಕಿ ಬಂತು. ಆ ಹಕ್ಕಿಗೆ ಮನುಷ್ಯರ ತರಹ ಮಾತನಾಡ್ಲಿಕ್ಕೆ ಬರ್ತಾ ಇತ್ತು. ಹೆಸರು ನಾಡಿಜಂಘ ಅಂತ ಅದರ ಹೆಸರು. ಕುರುರಾಜ ಮಹಾಪ್ರಾಜ್ಞ ಕಾಶ್ಯಪಸ್ಯ ಆತ್ಮ ಸಂಭವ ರಾಜಧರ್ಮೇತಿ ವಿಖ್ಯಾತೋ ಬಭೂವ ಪ್ರತಿಮೋ ಭುವಿ. ಅದಕ್ಕೆ ಇನ್ನೊಂದು ಹೆಸರಿತ್ತು, ರಾಜಧರ್ಮ ಅಂತ. ಆ ಹದ್ದಿನ ಹೆಸರೇ ರಾಜಧರ್ಮ. ಒಳ್ಳೆಯ ವಂಶದಲ್ಲಿ ಬಂದಿದೆ. ಕಶ್ಯಪನ ಇಮಿಡಿಯೇಟ್ ಸಂತತಿ ಆದ್ದರಿಂದಾಗಿ ಅದಕ್ಕೆ ಮಾತು ಬರ್ತಿತ್ತು. ಆ ದೊಡ್ಡ ಹಕ್ಕಿಯನ್ನು ನೋಡಿದ ಕೂಡಲೇ ಇವನ ಸಂಸ್ಕಾರ ಜಾಗೃತ ಆಯಿತು, ಕೊಂದು ತಿಂದು ಬಿಡಬೇಕು ಅಂತ. ಕ್ಷುತ್ಪಿಪಾಸಾ ಪರೀತಾತ್ಮ ಹಿಂಸಾರ್ಥಂ ಚೈನಮೈಕ್ಷತ. ಆದರೆ ಅದಕ್ಕೆ ಕೂಡಲೇ ಇವನ ಮೆದುಳಿನಲ್ಲಿರುವ ಭಾಷೆ ಗೊತ್ತಾಯಿತು. ಅದು ಹೇಳಿತಂತೆ, ಸ್ವಾಗತಂ ಭವತೋ ವಿಪ್ರ ದಿಷ್ಟ್ಯಾ ಪ್ರಾಪ್ತೋಸಿ ಮೇ ಗೃಹಾನ್ ಅಸ್ತಂಚ ಸವಿತಾಯಾತಃ ಸಂಧ್ಯೇಯಂ ಸಮುಪಸ್ಥಿತ. ಓಹ್ ಬ್ರಾಹ್ಮಣ, ಬರಬೇಕು, ಸ್ವಾಗತ. ಈಗ ನನ್ನ ಮನೆಗೆ ಬಂದಿದ್ದಿ. ನನ್ನ ಮನೆ ಅಂದರೆ ಈ ಮರ. ನನ್ನ ಮನೆಗೆ ಬಂದಿದ್ದಿ, ನಾನು ಈಗ ಬಂದೆ. ಮಮತ್ವಂ ನಿಲಯಂ ಪ್ರಾಪ್ತಃ ಪ್ರಿಯಾತಿಥಿರನುತ್ತಮಃ ಪೂಜಿತೋ ಯಾಸ್ಯಸಿ ಸುಖಂ ವಿಧಿದೃಷ್ಟೇನ ಕರ್ಮಣ. ನಾವು ಒಳ್ಳೆಯ ಸಂಪ್ರದಾಯದವರಾದ್ದರಿಂದ ಬಂದ ಅತಿಥಿಗಳನ್ನು ಚೆನ್ನಾಗಿ ಗೌರವಿಸ್ತೇವೆ. ನಿನಗೆ ಏನು ಬೇಕೋ ಅದನ್ನು ಕೊಡ್ತೇನೆ ಅಂತ ಹೇಳಿತು. ಈ ರೀತಿ ರಾಜಧರ್ಮ ಅನ್ನುವ ಬಕ ಹೇಳಿದಾಗ ಅವನಿಗೆ ಆಶ್ಚರ್ಯ ಆಯಿತು. ಭೋ ಕಾಶ್ಯಪಸ್ಯ ಪುತ್ರೋಹಂ ಮಾತಾ ದಾಕ್ಷಾಯಣೀ ಮಮ ಸಖಿತ್ವಾಚ್ಚ ಗುಣೋಪೇತಃ ಸ್ವಾಗತಂ ತೇ ದ್ವಿಜರಷಭಾ. ನಾನು ದಕ್ಷನ ಮಗಳ ಮಗ, ಅದರಿಂದಾಗಿ ನನಗೆ ಚೆನ್ನಾಗಿ ಬರುತ್ತೆ, ಬಾ ಅಂತ ಹೇಳಿ ಅವನಿಗೆ ಒಳ್ಳೆ ಮೊದಲು ಹಾಸಿಗೆ ಕೊಟ್ಟಿತ್ತಂತೆ. ಹೇಗಿತ್ತು ಆ ಹಾಸಿಗೆ? ಸಾಲ ಪುಷ್ಪಮಯೀಂ ದಿವ್ಯಾಂ ಬೃಸೀಂ ಸಮುಪಕಲ್ಪಯತ್. ಮತ್ತಿಮರದ ಒಂದು ಹೂವಿನಿಂದ ಎಲೆಯಿಂದ ಮಾಡಿದ ಮೆತ್ತನೆಯ ಆಸನ ಕೊಟ್ಟಿತು. ಭಗೀರಥ ರಥಾಕ್ರಾಂತ ದೇಶಾನ್ ಗಂಗಾ ನಿಷೇವಿತಾನ್ ಯೇ ಚರಂತಿ ಮಹಾಮೀನಾ ತಾಂಶ್ಚ ತಸ್ಯೋಪಕಲ್ಪಯತ್. ಗಂಗೆಯಲ್ಲಿ ಸಿಗುವ ಒಳ್ಳೆಯ ಮೀನುಗಳನ್ನು ತಾನೇ ಕಚ್ಚಿ ತಂದು ಬ್ರಾಹ್ಮಣನಿಗೆ ಕೊಟ್ಟಿತ್ತಂತೆ. ಹಸಿವಾಗತ್ತಲ್ಲ ಹಾಗೆ. ಅದನ್ನು ಹೇಳುವ ರೀತಿ ನೋಡಿ. ಭಗೀರಥ ರಥಾಕ್ರಾಂತ ದೇಶಾನ್ ಗಂಗಾ ನಿಷೇವಿತಾನ್. ಭಗೀರಥನ ರಥ ಎಲ್ಲಿ ಓಡಿತೋ ಆ ದಾರಿಯಲ್ಲಿ ಗಂಗೆ ಆಕ್ರಮಿಸಿಕೊಂಡಳು. ಆ ಗಂಗೆಯಲ್ಲಿ ಓಡಾಡುವ ಒಳ್ಳೊಳ್ಳೆಯ ಮೀನುಗಳನ್ನು ತನ್ನ ಕೊಕ್ಕಿನಿಂದ ತೆಗೆದು ಇವನಿಗೆ ಕೊಟ್ಟಿತು. ವನ್ಹಿಂಚೈವ ಸುಸಂದೀಪ್ತಂ ಮೀನಾಂಶ್ಚೈವ ಸುಪೀವರಾನ್
ಸಗೌತಮಾಯಾಚಿತಯೇ ತದಾನ್ನಮುಪಕಲ್ಪಯತ್. ತಾನೇ ಬೆಂಕಿಯನ್ನು ಹೊತ್ತಿಸಿತಂತೆ, ದಪ್ಪವಾದ ಮೀನುಗಳನ್ನು ಕೊಟ್ಟಿತು. ಆ ರಾತ್ರಿ ನೀನು ಸುಖವಾಗಿ ಮಲಗಿರಬೇಕು ಅಂತ. ತತಸ್ತೃಪ್ತಂ ತತಂ ವಿಪ್ರಂ ಪ್ರೀತಾತ್ಮಾನಂ ಮಹಾಮನಾಃ ಶ್ರಮಾಪನಯನಾರ್ಥಂ ತಹ ಪಕ್ಷಾಭ್ಯಾಂ ಅಭ್ಯವೀಜಯತ್. ಆಮೇಲೆ ತಿಂದ ಮೇಲೆ ಭುಕ್ತಾಯಾಸದಿಂದ ಸ್ವಲ್ಪ ಶಕೆ ಆದಾಗ ತನ್ನ ರೆಕ್ಕೆಗಳನ್ನು ಬೀಸಿ, ಅದು ಬೀಸಣಿಗೆಯ ತರಹ ಹೀಗೆ ಬೀಸಿ ಗಾಳಿಯನ್ನು ಉಂಟು ಮಾಡಿ ಅವನಿಗೆ ಶ್ರಮವನ್ನು ದಣಿವನ್ನು ಕಳೆಯಿತು. ತಸ್ಮೈ ಪರ್ಣವಿದಂ ದಿವ್ಯಂ ಸೋಬ್ರವೀತ್ ಗೌತಮೋಸ್ಮೀತಿ ಬ್ರಾಹ್ಮಣೋಸ್ಮಿತ್ಯುದಾಹರತ್ ಗೋತ್ರವೃತ್ತಮ ಪೃಚ್ಛತ. ಆಮೇಲೆ ತಿಂದು ವಿಶ್ರಮಿಸಿದ ಮೇಲೆ, ಯಾರು ನೀನು, ನಿನ್ನ ಗೋತ್ರ ಏನು ಅಂತ ಕೇಳಿತಂತೆ. ಆಗ ಅವನು ಹೇಳಿದ, ಗೌತಮ ಅಸ್ಮಿ, ನಂದು ಗೌತಮ ಗೋತ್ರ, ಬ್ರಾಹ್ಮಣ ಅಂತ ಹೇಳಿದ. ತಸ್ಮೈ ಪರ್ಣಮಯಂ ದಿವ್ಯಂ ದಿವ್ಯ ಪುಷ್ಪಾಧಿವಾಸಿತಂ ಗಂಧಾಢ್ಯಂ ಶಯನಂ ಪ್ರಾದಾತ್ ಸ ಶಿಷ್ಯೇ ತತ್ರ ವೈ ಸುಖಂ. ಅಲ್ಲಿ ಸುಖವಾಗಿ ಮಲಗಿದ. ಒಂದು ಒಳ್ಳೆಯ ಹಾಸಿಗೆಯನ್ನು ಮಾಡಿಕೊಟ್ಟಿತ್ತು. ಅಂದರೆ ಎಲೆಗಳನ್ನೆಲ್ಲ ಹಾಕಿ ಮೆತ್ತನೆ ಆಸನವನ್ನು ಮಾಡಿತು, ಮಲ್ಕೊಂಡ. ಆಮೇಲೆ ಬೆಳಗ್ಗೆ ಎದ್ದ ಮೇಲೆ ಕಿಮಾಗಮನಮಿತ್ಯುತ, ಯಾಕಪ್ಪ ಬಂದಿದ್ದು ಅಂತ ಕೇಳಿತು. ಅವನು ಹೇಳಿದ, ದರಿದ್ರೋಹಂ ಮಹಾಮತೆ ಸಮುದ್ರ ಗಮನಾಕಾಂಕ್ಷಿ ದ್ರವ್ಯಾರ್ಥಮಿತಿ ಭಾರತ. ನಾನೊಬ್ಬ ಬಡವ, ಹಣ ಬೇಕು, ಅದಕ್ಕೆ ಸಮುದ್ರಕ್ಕೆ ಹೋಗಿದ್ದೆ ಅಂತ. ಆಗ ಆ ಪಕ್ಷಿ ಹೇಳಿತಂತೆ, ನೋತ್ಕಂಠಾಂ ಕರ್ತುಮರ್ಹಸಿ, ಎಲೈ ಹಾರವನೇ ದುಃಖ ಪಡಬೇಡ. ಕೃತಕಾರ್ಯೋದ್ವಿಜ ಶ್ರೇಷ್ಠ ಸದ್ರವ್ಯೋ ಯಾಸ್ಯಸೇ ಗ್ರಹಾನ್. ಏನು ಚಿಂತೆ ಮಾಡಬೇಡ, ಹಣದೊಟ್ಟಿಗೆ ಹೋಗ್ತೀಯ. ಯಾಕೆ ಅಂದರೆ ಹಣ ಬರೋದು 4 ತರಹ. ಚತುರ್ವಿಧ ಹ್ಯರ್ಥಗತಿ ಬೃಹಸ್ಪತಿ ಮತಂ ಯಥಾ. ಬೃಹಸ್ಪತಿ ಹೇಳ್ತಾನೆ, ಒಂದು ಫೈನಾನ್ಷಿಯಲ್ ಟರ್ನ್ ಓವರ್ ಆಗಲಿಕ್ಕೆ ಅಥವಾ ಹಣವನ್ನು ನಾವು ಪಡಿಲಿಕ್ಕೆ, ಪ್ರಾಫಿಟ್ ಆಗಲಿಕ್ಕೆ 4 ದಾರಿ ಇರೋದು. ಮಿತ್ರಂ ವಿದ್ಯಾ ಹಿರಣ್ಯಂಚ ಬುದ್ಧಿಶ್ಚೇತಿ ಬುಧೇಪ್ಸಿತ. ಮಿತ್ರಂ, ಒಳ್ಳೆ ಫ್ರೆಂಡ್ಸ್ ಇರಬೇಕು, ಅವರು ಇನ್ವೆಸ್ಟ್ ಮಾಡಲಿಕ್ಕೆ ಸಹಾಯ ಮಾಡಿದರೆ ಆಗಬಹುದು. ಮತ್ತು ವಿದ್ಯೆ, ಒಳ್ಳೆ ವಿದ್ಯೆ ಇತ್ತು ಅಂದರೆ ಒಳ್ಳೆ ಗೌರವ ಇರುತ್ತೆ. ಹಿರಣ್ಯಂ, ಈಗಾಗಲೇ ಹಿರಿಯರು ಮಾಡಿಟ್ಟ ಬಂಗಾರ ಇರಬೇಕು, ಅದನ್ನು ಕರೆನ್ಸಿಯಾಗಿ ಲಿಕ್ವಿಡ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಆಮೇಲೆ ಬುದ್ಧಿ, ಒಳ್ಳೆ ಪ್ರಜ್ಞಾವಂತಿಕೆ ಇರಬೇಕು. ಆ ಪ್ರಜ್ಞೆಯಿಂದ ಇನ್ವೆಸ್ಟ್ಮೆಂಟ್ ಇಲ್ಲದೆ ಹೋದರೂ ಕೂಡ ಫೈನಾನ್ಷಿಯಲ್ ಜನರೇಷನ್ ಆಗುತ್ತೆ. ಅದರಿಂದಾಗಿ ಪ್ರೊಡಕ್ಷನ್ ಆಫ್ ಮನಿ ಅನ್ನೋದು ಇಷ್ಟರಲ್ಲೇ ಇರೋದು. ಪ್ರಾದುರ್ಭೂತೋಸ್ಮಿತೆ ಮಿತ್ರಂ ಸುಹೃತ್ವಂಚ ಮಹತ್ತರಂ ಸೋಹಂ ತಥಾ ಯತಿಷ್ಯಾಮಿ ಭವಿಷ್ಯಸಿ ಯಥಾರ್ಥವಾನ್. ನೋಡು, ನಾನು ನಿನಗೆ ಮಿತ್ರನಾಗಿದ್ದೇನೆ, ನೀನು ನನ್ನ ಗೆಳೆಯನಾಗಿದ್ದಿ, ನಿನಗೆ ಈ ಹಣವನ್ನು ನಾನು ಕೊಡಿಸ್ತೇನೆ, ಬೆಳಗ್ಗೆ ಏಳು ಅಂತ. ಅವನೇನು ಮಾಡಿದ, ರಾತ್ರಿ ಮಲಗಿದ್ದವನು ಬೆಳಗ್ಗೆ ಎದ್ದ. ರಾತ್ರಿ ಕೇಳಿತಂತೆ, ಸುಖವಾಗಿದೆಯಾ ಅಂತ ಕೇಳಿದ. ಗಚ್ಚ ಸೌಮ್ಯ ಪಥಾನೇನ ಕೃತಕೃತ್ಯೋ ಭವಿಷ್ಯಸಿ ಇತಸ್ತ್ರಿಯೋಜನಂ ಗತ್ವಾ ರಾಕ್ಷಸಾಧಿಪತಿರ್ಮಹಾನ್. ನೋಡು, ನನ್ನ ಗೆಳೆಯ ಒಬ್ಬ ಇದ್ದಾನೆ, ಅವನು ದೊಡ್ಡ ರಾಕ್ಷಸ, ಅವನ ಹೆಸರು ವಿರೂಪಾಕ್ಷ ಅಂತ. ಹೋಗು, ಅವನ ಹತ್ತಿರ ಹೋದರೆ ನೀನು ಏನು ಕೇಳ್ತೀಯೋ ಅದನ್ನು ಕೊಡ್ತಾನೆ. ಕಾಮಾನ್ ಅಭೀಪ್ಸಿತಾನ್ ಸ್ತುಭ್ಯಂ ದಾತಾ ನಾಸ್ತ್ಯತ್ರ ಸಂಚಯ. ಆದರೆ ಇಲ್ಲಿಂದ 3 ಯೋಜನ ದೂರ. 3 ಯೋಜನ ದೂರ ಅಂದರೆ ಪರ್ಫೆಕ್ಟಾಗಿ ಹೇಳಲಿಕ್ಕೆ ಬರಲ್ಲ, ಸ್ವಲ್ಪ ದೂರ ಇದೆ, ಹೋಗು ಅಂತ ಹೇಳಿದ. ಈ ರೀತಿ ಹೇಳಿದ ಮೇಲೆ ಹೋದ. ದಾರಿಯಲ್ಲಿ ಈ ರಾಜಧರ್ಮ ಅನೇಕ ಹಣ್ಣುಗಳನ್ನು ಕೊಟ್ಟಿತಂತೆ ಬುತ್ತಿಯಾಗಿ. ಫಲಾನ್ಯಮೃತ ಕಲ್ಪಾನಿ
ಭಕ್ಷಯಾನೋ ಯಥೇಷ್ಟತಃ. ಹೋದ ಕಾಡಿನ ಮೂಲಕ ಹೋದ. ಈ ರಾಜಧರ್ಮ ಅನ್ನುವ ಬಕ ಅನೇಕ ಹಣ್ಣುಗಳನ್ನು ಕೊಟ್ಟಿತ್ತು, ಹಣ್ಣುಗಳನ್ನು ತಿಂತಾ ಹೋದ. ತಥೋ ಮನೂರಜಂ ನಾಮ ನಗರಂ ಶೈಲತೋರಣಂ ಶೈಲ ಪ್ರಾಕಾರವಪ್ರಂಚ ಶೈಲಯಂತ್ರಾರ್ಗಲಂ ತದಾ. ಒಂದು ಊರಿಗೆ ಹೋದ. ಆ ಊರಿನ ಹೆಸರು ಮನುವ್ರಜ ಅಂತ. ಬಹಳ ಸೊಫೆಸ್ಟಿಕೇಟೆಡ್ ಆಗಿತ್ತು ಆ ಊರು. ಊರಿನ ಹೊರಗಡೆ ಬಾಗಿಲಿನಲ್ಲಿ ಅನೇಕ ಯಂತ್ರಗಳಿದ್ದುವು ಶತ್ರುಗಳಿಂದ ರಕ್ಷಣೆಗಾಗಿ. ವಿದಿತಶ್ಚಾಭವತ್ತತ್ರ ರಾಕ್ಷಸೇಂದ್ರಸ್ಯ ಧೀಮತಃ ಪ್ರಹಿತ ಸುಹೃದಾ ರಾಜನ್ ಪ್ರಿಯತಾಂವ ಪ್ರಿಯೋತಿಥಿ. ನೋಡಿದ, ಹೇಳಿದ, ನಾನು ರಾಜಧರ್ಮ ಅಂತ ಒಂದು ಪಕ್ಷಿ ನನ್ನನ್ನು ಕಳಿಸಿದೆ ಅಂತ. ಅವರೆಲ್ಲ ಸ್ವಾಗತ ಮಾಡಿ, ಓ ಹೌದು ನಮ್ಮ ರಾಜನ ಗೆಳೆಯ ಅದು ಅಂತ ಹೇಳಿ ಇವನನ್ನು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ರಾಜನ ಮುಂದೆ ನಿಲ್ಲಿಸಿದ್ರು. ತಸ್ಮಾತ್ ಪುರವರಾತ್ ತೂರ್ಣಂ ಪುರುಷಾಶ್ವೇತ ವೇಷ್ಟನಾ ಗೌತಮೇತ್ಯ ಬಿಭಾಚಂತಹ ಪುರದ್ವಾರ ಮತಾಗಮತ್. ಇವನು ಹೇಳಿದ ಮೊದಲು, ಯಾರು ನೀನು ಅಂತ ಕೇಳಿದ್ದಕ್ಕೆ ರಾಜಧರ್ಮನ ಕಡೆಯಿಂದ ಬಂದಿದ್ದೇನೆ ಅಂತ ಹೇಳಿದಾಗ ಒಂದಿಷ್ಟು ಜನ ಹೋದ್ರು ರಾಜನ ಹತ್ರ. ಯಾರೋ ರಾಜಧರ್ಮ ಅಂತೆ ನಿಮ್ಮ ಹತ್ರ ಕಳಿಸಿದ್ದಾನೆ. ಹೌದಾ, ಬೇಗ ಹೋಗಿ ಕರ್ಕೊಂಡು ಬನ್ನಿ ಅಂತ. ಪುರುಷಾಹ ಶ್ವೇತವೇಷ್ಟನ, ಬಿಳಿಯಾದ ಬಟ್ಟೆಯನ್ನು ತೊಟ್ಟ ಆ ರಾಕ್ಷಸನ ಮ್ಯಾನೇಜರ್ಸು 4-6 ಜನ ಬಂದರಂತೆ. ಯಾರಿಲ್ಲಿ ಗೌತಮ, ನಾನು ಅಂತ ಹೇಳಿದ ಕೂಡಲೇ ಅವನು ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು. ತ್ವರಸ್ವ ತೂರ್ಣಮಾಗಚ್ಚ ರಾಜ ತ್ವಾಂ ದ್ರಷ್ಟುಮಿಚ್ಛತಿ. ರಾಜ ನಿನ್ನ ನೋಡಬೇಕು ಅಂತ ಇದೇನೆ, ಬೇಗ ಹೋಗಬೇಕಂತೆ. ಅವನಿಗೆ ಆಶ್ಚರ್ಯ ಆಗೋಯ್ತು. ಆ ಒಂದು ದೊಡ್ಡ ಸಮೃದ್ಧಿಯನ್ನ, ಸಂಪತ್ತನ್ನು ನೋಡಿ ಖುಷಿಯಾಯಿತು ಅವನಿಗೆ. ಆಮೇಲೆ ರಾಜ ಪ್ರವೇಶ ಮಾಡಿಸಿದ ಮೇಲೆ ನಿಶಸಾದ ಆಸನೋತ್ತಮೇ, ಒಳ್ಳೆ ಆಸನದಲ್ಲಿ ಕೂಡಿಸಿದ. ಪೃಷ್ಟಶ್ಚ ಗೋತ್ರಚರಣಂ ಸ್ವಾಧ್ಯಾಯಂ ಬ್ರಹ್ಮಚಾರಿಕಂ. ನಿನ್ನ ಗೋತ್ರ ಯಾವುದು, ನೀನು ಏನು ಮಾಡ್ಕೊಂಡಿದ್ದಿ, ಯಾಕೆ ಬಂದಿದ್ದಿ ಎಲ್ಲವನ್ನ ಕೇಳಿದ. ಆದರೆ ನಾನು ಏನು ಓದಿದ್ದೀನಿ ಅಂತ ಹೇಳಲಿಲ್ಲ, ಯಾಕೆಂದರೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಅವನೇನು ಹೇಳಿದ, ಗೋತ್ರ ಮಾತ್ರಂ ತದಾದ್ವಿಧ. ಬರೀ ಹೆಸರು ಹೇಳಿದ. ತಾನು ಬ್ರಾಹ್ಮಣ ಅಂತ ಯಾಕೆ ಹೇಳ್ಕೊಂಡ ಅಂದರೆ ಅವತ್ತಿನ ಕಾಲದಲ್ಲಿ ರಾಜಕೀಯಕವಾಗಿ ಪ್ರಯೋಜನ ಇತ್ತು ಅಂತ ಹೇಳ್ಕೊಂಡ ಅಷ್ಟೆ. ಬ್ರಹ್ಮವರ್ಚಸಹೀನಸ್ಯ ಸ್ವಾಧ್ಯಾಯಾದ್ವಿಗತಸ್ಯ ಚ ಗೋತ್ರ ಮಾತ್ರ ವಿದೋ ರಾಜ ನಿವಾಸಂ ಸಮಪೃಚ್ಛತ. ಅವನಿಗೆ ಯಾಕೋ ಡೌಟ್ ಬರ್ಲಿಕ್ಕೆ ಶುರು ಆಯಿತು. ಆದರೂ ರಾಜಧರ್ಮ ಕಳಿಸಿದ್ದಾನೆ ನನ್ನ ಗೆಳೆಯ. ಸರಿ, ಗೋತ್ರವನ್ನು ಮಾತ್ರ ಹೇಳ್ತಾ ಇದ್ದಿ, ಏನು ಓದಿದ್ದೇನೆ ಅಂತ ಹೇಳ್ತಾ ಇಲ್ಲ, ಏನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಎಲ್ಲಿದೆಯಪ್ಪ ನೀನು, ನಿನ್ನ ನಿವಾಸ ಸ್ಥಾನ ಎಲ್ಲಿ ಅಂತ ಕೇಳಿದ. ಮಧ್ಯದೇಶ ಪ್ರಸೂತೋಹಂ ವಾಸೋ ಮೇ ಚ ಬರಾಲಯೇ ಶೂದ್ರ ಪುನರ್ಭೂರ್ಭಾರ್ಯಾಮೇ ಸತ್ಯಮೇ ತದ್ಬ್ರವೀಮಿತೆ. ಅವನ ಪ್ರಶ್ನೆಯ ಅಭಿಪ್ರಾಯಗಳೆಲ್ಲ ಅವನಿಗೆ ಗೊತ್ತಾಯಿತು. ಅದಕ್ಕೆ ಅವನು ಹೇಳಿದ, ನಾನು ಮಧ್ಯದೇಶದಲ್ಲಿ ಹುಟ್ಟಿದವ. ಮಧ್ಯದೇಶ ಅಂದರೆ ಬ್ರಹ್ಮಾವರ್ತ ಅಂತ ಕರೀತಾರೆ. ವೇದಗಳು ಆವಿಷ್ಕಾರ ಆದ ಜಾಗ, ಅದನ್ನು ಮಧ್ಯದೇಶ ಅಂತ ಕರಿತಾ ಇದ್ರು ಆವಾಗ. ನಾನು ಅಲ್ಲಿ ಹುಟ್ಟಿದ್ದೇನೆ. ಆದರೆ ನಾನು ದಾರಿ ತಪ್ಪಿ ಬೇಡರ ಮನೆಗೆ ಬಂದು ಒಬ್ಬ ಬೇಡತಿಯನ್ನೇ ಕಟ್ಟಿಕೊಂಡು ಅಲ್ಲಿಯೇ ಇದ್ದೇನೆ, ಸತ್ಯ ಅಂತ. ತಥೋ ರಾಜ ವಿಮಮೃಚೆ ಕಥಂ ಕಾರ್ಯಮಿದಂ ಭವೇತ್ ಕಥಂ ವಾ ಸುಕೃತಂ ಮೇ ಸ್ಯಾತ್ ಇತಿ ಬುದ್ಧ್ಯಾನ್ವ ಚಿಂತಯತ್. ಆಮೇಲೆ ರಾಜ ಯೋಚನೆ ಮಾಡಿದ, ಅಲ್ಲ ಇವನು ಹೆಸರಿನಿಂದ ಬ್ರಾಹ್ಮಣ, ಆದರೆ ಯಾವುದೇ ರೀತಿಯಾದ ಬ್ರಾಹ್ಮಣಿಕ್ ಕ್ವಾಲಿಟೀಸ್ ಇಲ್ಲ, ಯಾವುದೇ ರೀತಿಯಾದ ಅಧ್ಯಯನಾದಿಗಳು ಇಲ್ಲ. ಏನು ಮಾಡಬೇಕು, ಸರಿ ನೀನೇ ಹೇಳು ಅಂತ ಅನ್ಕೊಂಡಂತೆ ಅವನು. ಅಯಂ ವೈ ಜನ್ಮನಾ ವಿಪ್ರಹ ಸುಹೃತ್ತಸ್ಯ ಮಹಾತ್ಮನಃ. ಇವನು ಕೇವಲ ಹುಟ್ಟಿನಿಂದ ಬ್ರಾಹ್ಮಣ,
ಇನ್ಯಾವ ರೀತಿಯ ಕ್ವಾಲಿಫಿಕೇಷನ್ನು ಇವನಲ್ಲಿ ಇಲ್ಲ. ಆದರೆ ಕಳಿಸಿದ್ದು ಯಾರು? ನನ್ನ ಆತ್ಮೀಯ ಗೆಳೆಯನಾದ ರಾಜಧರ್ಮ. ಅವನಿಗೆ ಪ್ರಿಯವನ್ನು ಉಂಟು ಮಾಡುತ್ತೇನೆ. ಯಾಕೆಂದ್ರೆ ರಾಜಧರ್ಮ ಅಂದರೆ ಭ್ರಾತ ಮೇ ಬಾಂಧವಶ್ಚಾತೌ ಸಖಾ ಚೈವ ಪ್ರಿಯೋ ಮಮ, ನನ್ನ ಗೆಳೆಯ, ನನ್ನ ಸಹೋದರ, ನನ್ನ ಬಂಧು. ಇರಲಿ, ನಾನು ಕಾರ್ತಿಕ್ಯಾಮತ ಭೋಕ್ತಾರ ಸಹಸ್ರಂ ಮೇ ದ್ವಿಜೋತ್ತಮಾ ತತ್ರಾಯಮಪಿ ಭೋಕ್ತಾತು ದೇಯಮಸ್ಮೈ ಚ ಮೇದನಂ. ವಸ್ತುತಃ ಸಾವಿರಾರು ಜನರಿಗೆ ಪ್ರತಿ ವರ್ಷವೂ ಕೂಡ ನಾನು ದಾನ ಮಾಡ್ತೇನೆ, ಅದರಲ್ಲಿ ಇವನು ಒಬ್ಬ, ದುಡ್ಡು ಕೊಡ್ತೇನೆ ಅಂತ ಅಂದುಕೊಂಡು ಅಷ್ಟು ಹೊತ್ತಿಗೆ ಅವನೇನು ಮಾಡಿದ, ಮಾರನೇ ದಿವಸವೇ ಆ ಫಂಕ್ಷನ್ ಇತ್ತು. ಸಾವಿರಾರು ಜನ ಬಂದರು. ತಾನಾಗತಾನ್ ದ್ವಿಜಶ್ರೇಷ್ಠಾನ್ ಸ್ನಾತಾನಾಂ ಅನುಲಿಪ್ತಾನಾಂ ಅಹತ ಕ್ಷೌಮವಾಸಸಾಂ. ಒಳ್ಳೆಯ ರೇಷ್ಮೆಯ ಬಟ್ಟೆಯುಟ್ಟ ವೇದಾಧ್ಯಯನ ಸಂಪನ್ನರಾದ ನೂರಾರು ಜನ ಬಂದಿದ್ರು. ಅವ್ರನ್ನ ವಿರೂಪಾಕ್ಷ ಸ್ವೀಕರಿಸಿ ಭೃಸ್ಯಸ್ತೇಷಾಂತು ಸನ್ಯಸ್ತ. ಭೃಸಿ ಅಂದರೆ ಮುನೀನಾಂ ಆಸನಂ ಭೃಸಿ, ಮುನಿಗಳ ಆಸನ, ಅದನ್ನು ಭೃಸಿ ಅಂತ ಕರೀತಾರೆ. ಆ ತರಹದ ಭೃಸಿಯನ್ನು ಕೊಟ್ಟ, ಅಂದರೆ ಮುನಿಗಳ ಆಸನ. ಅದರಲ್ಲಿ ಎಲ್ಲರನ್ನ ಪೂಜಿಸಿದ. ತಥೋ ಜಾಂಬೂನದಾ ಪಾತ್ರೀಹಿ ವಜ್ರಾಂಕ ವಿಮಲಾ ಶುಭಾ, ಬಂಗಾರದ ಪಾತ್ರೆಗಳನ್ನು ಕೊಟ್ಟ. ಆ ಪಾತ್ರಗಳಲ್ಲಿ ವರಾನ್ನ ಪೂರ್ಣ ವಿಪ್ರೇಭ್ಯ ಪ್ರಾದಾದ್ಧತಿ ಘೃತಾಪ್ಲುತಾಹ, ಮೊಸರು ತುಪ್ಪಗಳಿಂದ ತುಂಬಿದ ಅನ್ನವನ್ನು ಇತ್ತ ಅಂತೆ. ಕೆಲವರದ್ದು ಏನು ಮಾಡಿದ್ರು ಸ್ವಭಾವ ಹೋಗಲ್ಲ ಅನ್ನೋದಕ್ಕೆ ಈ ಕಥೆ. ಅಂದರೆ ವೇದವ್ಯಾಸರು ಬ್ರಾಹ್ಮಣ ಪಕ್ಷಪಾತಿ ಏನೂ ಅಲ್ಲ. ಜೀವನದಲ್ಲಿ ಒಬ್ಬ ಅತ್ಯಂತ ಕೆಟ್ಟ ಬ್ರಾಹ್ಮಣನನ್ನು ನೋಡಬೇಕು ಅಂತಂದ್ರೆ ಈ ಕಥೆ ಹೇಳ್ತಾರೆ ಅವರು. ಅವನು ಬದಲಾಗೋದಿಲ್ಲ ಅಂತ ಹೇಳ್ತಾರೆ. ಇಂದಾಗಿ ವೇದವ್ಯಾಸರಿಗೆ ಯಾರಲ್ಲಿಯೂ ಪಕ್ಷಪಾತ ಇಲ್ಲ. ಯಾರು ಏನೋ ಅದನ್ನು ಹೇಳುತ್ತಾರೆ, ನ್ಯೂಟ್ರಲ್, ಸಮ. ಬಹಳ ಜನ ಏನಂದ್ರೆ ಇದು ಮಹಾಭಾರತ ಬರೆದ ಬ್ರಾಹ್ಮಣರು, ಅದರಿಂದಾಗಿ ಬ್ರಾಹ್ಮಣರನ್ನು ಹೊಗಳ್ಕೊಂಡಿದ್ದಾರೆ ಅಂತ. ಅವ್ರಿಗೆ ಮಹಾಭಾರತ ಗೊತ್ತೇ ಇಲ್ಲ. ಮನುಸ್ಮೃತಿಯ ಬಗ್ಗೆಯೂ ಹಾಗೆ ಅನ್ಕೊಂಡಿದ್ದಾರೆ. ಆದರೆ ಮನುಸ್ಮೃತಿ ನೋಡಿದ್ರೆ ಗೊತ್ತಾಗುತ್ತೆ. ಯಾವತ್ತೂ ಮನುಸ್ಮೃತಿಯಲ್ಲಿ ಬ್ರಾಹ್ಮಣರನ್ನು ಹೊಗಳಿಲ್ಲ. ಬಹಳ ಕೆಲಸಗಳನ್ನು, ಬಹಳ ಕಷ್ಟಗಳು ಇರೋದೇ ಬ್ರಾಹ್ಮಣರಿಗೆ. ಪಾಪ ಯಾರೂ ಓದಿಲ್ಲ. ಬಹಳ ಟ್ರೆಡಿಷನಲ್ ಅವರು ಓದಲ್ಲ, ಆಧುನಿಕರು ಓದಲ್ಲ. ಹಾಗೆ ಇದು ಒಂದು ನೋಡಿ. ಇಲ್ಲಿ ಈಪ್ಸಿತಂ ಭೋಜನಂ ಶ್ರೇಷ್ಠಂ ಲಭಂತೆ ಸತ್ಕೃತಂ ತಥಾ. ಈ ರೀತಿ ಒಳ್ಳೆಯ ಊಟವನ್ನು ಕೊಟ್ಟ. ಅದಕ್ಕೆ ವಿಶೇಷತಃ ಕಾರ್ತೀಕ ಮಾಸದಲ್ಲಿ ಕೊಡಬೇಕು, ಶರತ್ಕಾಲ ಮುಗಿತಾ ಇದ್ದಾಗ ಕೊಡಬೇಕು ಅಂತ ಅವತ್ತಿನ ಕಾಲದ ಒಂದು ಸಂಪ್ರದಾಯ, ಕೊಡಬೇಕು ಅಂತ. ಒಟ್ಟು ದಾನ ಮಾಡೋದು ಅನ್ನೋದಷ್ಟೇ ಮುಖ್ಯ. ನಾವು ಪರಂಪರೆಯಲ್ಲಿ ಏನೇನು ಅನ್ಕೊಂಡಿದ್ದೇವೆ ಅದೆಲ್ಲವೂ ಕೂಡ ಹಾಗೆ ಬಂದದ್ದಲ್ಲ, ಬದಲಾಗ್ತಾ ಇರುತ್ತೆ. ಹಾಗೆ ಇದು ಕೂಡ. ಆಮೇಲೆ ಹಣವನ್ನು ಕೊಟ್ಟು ಎಲ್ಲರಿಗೂ ಕೂಡ ಹೇಳಿದ, ತಾನ್ಯೇವಾದಾಯ ಗಚ್ಚದ್ವಂ ಸ್ವವೇಶ್ಮಾನೀತಿ ಭಾರತ. ಇಲ್ಲೇ ಊಟ ಮಾಡಿ ಹೋಗಿ ಅಂತಂದ. ಇಲ್ಲೇ ಊಟ ಮಾಡಿ ಪಾತ್ರ ತಗೊಂಡು ಹೋಗಿ ಅಂತ. ಆಮೇಲೆ ಅವರು ಮುಂದೆ ರತ್ನಗಳನ್ನು ಇಟ್ಟು ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗಿ ಇಂದ. ಈ ಬ್ರಾಹ್ಮಣರೆಲ್ಲ ಮುಂದಿನ ವರ್ಷಕ್ಕೆ ಬರೋ ತನಕ ಎಷ್ಟು ಸಾಲ್ ಬೇಕೋ ಅಷ್ಟು ತಗೊಂಡು ಹೋದ್ರಂತೆ. ಆದರೆ ಇವನು ಹಾಗೆ ಮಾಡಲಿಲ್ಲ. ಅದ್ಯೈಕಂ ದಿವತಂ ವಿಪ್ರ ನವೋಸ್ತಿಹ ಭಯಂ ಕ್ವಚಿತ್ ರಾಕ್ಷಸೇಭ್ಯ ಪ್ರಮೋದಧ್ವಂ ಇಷ್ಟತೋ ಯಾತಮಾಚಿರಂ. ನೋಡಿ, ಇನ್ನು ಒಂದು ದಿವಸದ ಒಳಗಡೆ, ತಪ್ಪಿದ್ರೆ 2 ದಿವಸದ ಒಳಗಡೆ ಈ ಪ್ರದೇಶವನ್ನು ಬಿಟ್ಟು ಹೋಗಿಬಿಡಿ. ಯಾಕೆ ಅಂದರೆ ನನ್ನ ಭೃತ್ಯರು ಅನೇಕ ಜನ ಮನುಷ್ಯರನ್ನು ಉಣ್ಣುವವರಿದ್ದಾರೆ, ನಿಮ್ಮನ್ನು ತಿಂದರೆ ಕಷ್ಟ. ನನ್ನ ಆಜ್ಞೆ ಇದೆ ಅವರಿಗೆ, ಇನ್ನು 2 ದಿವಸದಲ್ಲಿ ಯಾವ ಬ್ರಾಹ್ಮಣರನ್ನು ತಿನ್ನಬೇಡಿ, ಡ್ರೈ ಡೇ ಆಚರಿಸಿಕೊಳ್ಳಿ ಅಂತ ನಾನು ಹೇಳಿದ್ದೇನೆ. 2 ದಿವಸ ಉಂಟು. ಆಮೇಲೆ
ಯಾರೂ ಇಲ್ಲಿರಬಾರದು. ತತ ಪ್ರದುಧ್ರುವ ಸರ್ವೇ ವಿಪ್ರಸಂಘಾತ್ಮಂತತಃ. ಇವರು ಎಷ್ಟು ಬೇಕೋ ಅಷ್ಟು ತಗೊಂಡಿದ್ರಿಂದಾಗಿ ಬೇಗ ಬೇಗನೆ ನಡ್ಕೊಂಡು ಹೊಟ್ಟೋದ್ರಂತೆ ಉಳಿದ ಎಲ್ಲ ಬ್ರಾಹ್ಮಣರು. ಗೌತಮೋಪಿ ಸುವರ್ಣಸ್ಯ ಭಾರಮಾದಾಯ ಸತ್ವರಃ ಕೃಚ್ಛ್ರಾತ್ ಸಮುದ್ವಹನ್ ಭಾರಂ ನಿಗ್ರೋಧಂ ಸಮುಪಾಗಮತ್. ಗೌತಮನು ಕೂಡ ಅವನಿಗೆ ಮಿತಿಮೀರಿದ ಭಾರವನ್ನು ತೆಗೆದುಕೊಂಡು ಮುಂದಿನ ವರ್ಷ ಬರಬಹುದು ಅಂತನ್ನೋ ಕಾನ್ಸೆಪ್ಟೇ ಬರಲಿಲ್ಲ. ಇಡೀ ಜೀವಮಾನದಲ್ಲಿ ಬರೋದನ್ನೆಲ್ಲ ಇವತ್ತೇ ತಗೊಂಡ್ಬಿಡ್ಬೇಕು ಅಂತ ಹೇಳಿ ಗಂಟು ಕಟ್ಕೊಂಡು ಹೋದ. ವಿಪರೀತ ಭಾರ ಆಗಿ ಹೋಯಿತು. ಹಿಂದಿನಲ್ಲಿಗೆ ಹೋದ. ಇವನೊಬ್ಬ ಮಾತ್ರ ಹಾಗೆ ಇದ್ದದ್ದು. ನ್ಯಷೀದಚ್ಚ ಪರಿಶ್ರಾಂತಃ. ಕೂತ್ಕೊಂಡ. ಶ್ರಮ ಆಗಿ ಹೋಗಿದೆ. ಆಮೇಲೆ ಅಲ್ಲಿಂದ ಮುಂದೆ ಹೋಗಬೇಕು. ಈಗ ಯಾರ ಮನೆಗೆ ಬಂದದ್ದು? ರಾಜಧರ್ಮ ಅನ್ನುವ ಬಕನ ಮನೆಗೆ ಬಂದದ್ದು. ಸ್ವಾಗತ ಅನ್ನಂತೆ. ತತಃ ಪಕ್ಷಾಗ್ರ ವಿಕ್ಷೇಪೈ ಕ್ಲಮಂ ವ್ಯಪನಯದ್ಬಕಃ. ಆಮೇಲೆ ಗಾಳಿ ಬೀಸಿ ಹಿಂದಿನ ತರಹವೇ ಒಂದು ಚೂರು ಹಿಂದಿನಂತೆ, ಒಂದು ಚೂರು ತಪ್ಪದೆ ಹಿಂದಿನಂತೆಯೇ ಉಪಚಾರ ಮಾಡಿದ. 4-5 ದಿವಸದ ಹಿಂದೆ ಯಾವ ರೀತಿ ಉಪಚಾರ ಮಾಡಿದನೋ, ಒಳ್ಳೆ ಊಟ ಕೊಟ್ಟು ಅವನು ಮಲಗಿದ್ದಾಗ ಬೀಸಿ ಅವನು ಯೋಚನೆ ಮಾಡಿದ, ಅಲ್ಲ ಇಲ್ಲಿಂದ ಹೋಗುವ ದಾರಿಯಲ್ಲಿ ಊಟ ಸಿಗತ್ತೋ ಇಲ್ವೋ, ಈಗ ಏನೋ ಇವನು ಕೊಟ್ಟಿದ್ದಾನೆ. ಹಾಟಕಸ್ಯಾಭಿರೂಪಸ್ಯ ಭಾರೋಯಂ ಸುಮಹಾನ್ಯಥಾ. ನಾನು ತಗೊಂಬಂದದ್ದು ನೋಡಿದ್ರೆ ವಿಪರೀತ ಭಾರ, ಆಸೆಯಿಂದ ಹೊರಲಾಗದಷ್ಟು ಭಾರ ತಗೊಂಬಂದ್ಬಿಟ್ಟಿದ್ದೀನಿ. ಇಲ್ಲಿಂದ ಮುಂದೆ ಹೋಗುವ ದಾರಿಯಲ್ಲಿ ಊಟ ಸಿಗತ್ತೋ ಇಲ್ವೋ ಗೊತ್ತಿಲ್ಲ. ಕಿಂಕೃತ್ವಾ ಸುಕೃತಂ ಹಿ ಸ್ಯಾತ್ ಇತಿ ಚಿಂತಾಪರೋಭವತ್. ಏನ್ ಮಾಡೋದು? ಯಾಕೆಂದ್ರೆ ನಾನು ಬಂದ ದಾರಿಯಲ್ಲಿ ಊಟ ಇಲ್ಲ, ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿದ ಅಂತೆ. ಮಾಡಿ ನೋಡಿದ, ಯೋಚನೆ ಮಾಡ್ತಾ ಹೀಗೆ ಕಣ್ಣು ಹಾಯಿಸಿದ. ಅಲ್ಲಿ ರಾಜಧರ್ಮ ಇದ್ದಾನೆ. ಈ ಬಕವನ್ನೇ ತಿಂದು ಬಿಡಬಹುದಲ್ಲ, ದೊಡ್ಡ ಪಕ್ಷಿ, ಇದನ್ನೇ ಕೊಂದು ತಿಂದುಬಿಟ್ರೆ, ಇದನ್ನೇ ಕೊಂದು ಬುತ್ತಿ ಕಟ್ಟಿಕೊಂಡು ಹೋದ್ರೆ 3-4 ದಿವಸಕ್ಕಾದರೂ ಆಗತ್ತೆ. ಅಷ್ಟು ದೊಡ್ಡ ಪಕ್ಷಿ. ಆಮೇಲೆ ಭಾರ ಇದೆ, ಎಲ್ಲಿ ದಣಿವಾಗತ್ತೋ ಅಲ್ಲಿ ಇಳಿಸಿದ, ಕಟ್ಟಿಕೊಂಡ ಬುತ್ತಿಯಲ್ಲಿ ಸ್ವಲ್ಪ ತಿಂದ, ಮುಂದೆ ಹೋದ. ಹೇಗಿದೆ ಅಂತ ಯೋಚನೆ ಬಂತಂತೆ. ನೋಡಿ, ಇಂತಹ ಕೃತಜ್ಞರಿರ್ತಾರೆ. ಇದೊಬ್ಬ ಬ್ರಾಹ್ಮಣನ ಕಥೆ ಹೇಳ್ತಾ ಇರೋದು ವೇದವ್ಯಾಸರು. ಅಥ ತತ್ರ ಮಹಾರ್ಚಿಷ್ಮಾನ್ ಅನಲೋ ವಾಯುತಾರಥಿ ತಸ್ಯಾವಿದೂರೇ ರಕ್ಷಾರ್ಥಂ ಖಗೇಂದ್ರೇಣ ಕೃತೋಭವತ್. ಹೊಂಚು ಹಾಕ್ತಾ ಇದ್ದ. ರಾತ್ರಿ ಮಲಗಿದ್ದಾಗ ಪಕ್ಕದಲ್ಲಿ ಒಂದು ಸ್ವಲ್ಪ ದೊಡ್ಡ ಬೆಂಕಿ ಹಾಕಿದೆ. ಅಲ್ಲಿ ಪಕ್ಕದಲ್ಲಿ ದೊಡ್ಡ ದೇಹದ ಬಕ ಮಲಗಿದೆ. ಸಚಾಪಿ ಪಾರ್ಶ್ವೇ ಸುಶ್ವಾಪ ವಿಶ್ವಸ್ತೋ ಬಕರಾಟ್ತದ. ಪೂರ್ತಿ ವಿಶ್ವಾಸ, ಇನ್ನೇನು ಆಗೋಲ್ಲ ಅಂತ ನೆಮ್ಮದಿಯಿಂದ ನಿದ್ರೆ ಮಾಡಿದ್ರು. ತಥೋ ಲಾತೇನ ದೀಪ್ತೇನ ಸಸುಪ್ತಂ ನಿಜಘಾನತಂ. ಯಾಕೆಂದ್ರೆ ಇವನು ಕೊಲ್ಲೋದ್ರಲ್ಲಿ ಎಕ್ಸ್ಪರ್ಟು. ನಿಧಾನಕ್ಕೆ ಹೋಗಿ ದೊಂದಿ ತಗೊಂಡು, ಅಲ್ಲಿ ಉರಿತಾ ಇದ್ದ ಒಂದು ದೊಂದಿಯನ್ನು ತಗೊಂಡು ಚುಚ್ಚಿ ಕೊಂದುಬಿಟ್ಟ. ಎಚ್ಚರ ಆಗೋದ್ರೊಳಗಡೆ ಸತ್ತೋಯ್ತು. ಸತಂ ವಿಪಕ್ಷರೋ ಮಾಣಂ ಕೃತ್ವಾಜ್ಞೌ ಅಪಚತ್ತದ ತಂ ಗೃಹೀತ್ವಾ ಸುವರ್ಣಂಚ ಯಯೌ ದೂರತರಂ ದ್ವಿಜಃ. ಆಮೇಲೆ ಅದರ ರೆಕ್ಕೆ ಪುಕ್ಕಗಳನ್ನೆಲ್ಲ ತೆಗೆದು ನೀಟು ಮಾಡಿ ಬೆಂಕಿಯಲ್ಲಿ ಸುಟ್ಟು ಬೇಯಿಸಿಕೊಂಡು ಅದನ್ನು ಇಟ್ಟುಕೊಂಡು ಹೊರಟ. ಏನಾಯ್ತು ನಾಳೆ ಹೇಳುವ. ಕೃಷ್ಣಾರ್ಪಣಮಸ್ತು.